ಕ್ರಿಸ್ಪಿಯಾಗಿ ಮೆತ್ತಗೆ ಮಸಾಲೆ ಕರೆಕ್ಟಾಗಿ ಐತೆ, ಸೂಪರ್ ಆಗಿದೆ. ಗೈಸ್, ಇವತ್ತು ನೋಡಿ ತೊಂಡೆಕಾಯಿ ಪಲ್ಯ ಚಪಾತಿ ಕಾಂಬಿನೇಷನ್ ಸೂಪರ್ ಆಗಿದೆ. ಓಕೆನಾ? ಸೊ ನೀವು ಟ್ರೈ ಮಾಡಿ ಒಂದ್ಸಲಿ. ಆವಾಗ ತೋರಿಸಿದ್ದೇವಲ್ಲ ಅದೇ ಏನು ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ರೋಸ್ಟ್ ಮಾಡ್ಕೊಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ನಾವು ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ ಒಂದ್ಸಲಿ. ಎಕ್ಸಲೆಂಟ್ ಆಗಿದೆ. ಸೇಮ್ ಅದೇ ಇಂಗ್ರೀಡಿಯೆಂಟ್ಸ್ ಹಾಕೊಳ್ಳಿ ಅಷ್ಟೇ ಸರ್, ಬೇರೆ ಹಾಕ್ಬಿಡಿ, ಚೆನ್ನಾಗಿರುತ್ತೆ. ಯಾರಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತಿದ್ರೆ ರೆಸಿಪಿ ತೊಂಡೆಕಾಯಿ ಪಲ್ಯ, ಅದ್ರ ಜೊತೆಗೆ ರೈಸು ಚಪಾತಿ ಜೊತೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಗೈಸ್, ನೀವು ಟ್ರೈ ಮಾಡಿ ಒಂದ್ಸಲಿ. ಟ್ರೈ ಮಾಡಿಬಿಟ್ಟು ಹೇಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನಗಂತೂ ಮಾತ್ರ ತುಂಬ ಚೆನ್ನಾಗಿದೆ, ಅದ್ಭುತ ಚೆನ್ನಾಗಿದೆ. ನೋಡಿ ಇದು ಕ್ರಿಸ್ಪಿಯಾಗಿ ಮೆತ್ತಗೆ ಮಸಾಲೆ ಕರೆಕ್ಟಾಗಿ ಐತೆ, ಸೂಪರ್ ಆಗಿದೆ. ಟ್ರೈ ಮಾಡಿ ಒಂದ್ಸಲಿ, ನೀವು ಸಹ ಇಷ್ಟಪಡ್ತೀರಾ. ಸೊ ಮನೆ ಮಂದಿಗೆಲ್ಲ ಇದೊಂಥರ ಹೊಸ ರೆಸಿಪಿ, ಅವರು ಇಷ್ಟಪಡ್ತಾರೆ.
ಓಕೆನಾ? ಸೊ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದಂಥ ಒಳ್ಳೆ ರೆಸಿಪಿ ಎಲ್ಲ ವಿಡಿಯೋಸ್ದೊಂದಿಗೆ ನಿಮ್ಮೊಂದಿಗೆ ಬರ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.